ಅಂತಂದ್ರೆ 10 ಗಂಟೆಗೆ ಓಪನ್ ಮಾಡಿದಾರೆ. ಪೇರೆಂಟ್ಸ್ ಒಳಗಡೆ ಯಾರು ಮಕ್ಕಳನ್ನ ಬಿಡ್ತಾ ಇಲ್ಲ ಸರ್. ಅವ್ರಿಗೆ ರೂಮ್ ತೋರಿಸಿ ಅವ್ರಿಗೆ ಪೆನ್ ಎಲ್ಲ ಕೊಟ್ಟು ನಾವು ಬರ್ತೀವಿ ಅಂತಂದ್ರು ಬಟ್ ಇಲ್ಲಿರ್ತಕ್ಕಂಥವ್ರು ಯಾರು ಏನು ಬಿಡ್ತಾ ಇಲ್ಲ ಅವ್ರನ್ನ. ಸೊ ಹಂಗಾಗಿ ಪಾಪ ಇಲ್ಲಿರ್ತಕ್ಕಂಥ ಪೇರೆಂಟ್ಸ್ ಎಲ್ಲ ಎಷ್ಟು ಅವರು ಕೇಳಿದ್ರು ಸುಮಾರು ಒಂದು 60-70 ಜನ ಮೇಲೆ ಪೇರೆಂಟ್ಸ್ ಇದಾರೆ. ಹೆಚ್ಚು ಕಮ್ಮಿ 100-150 ಜನ ಪೇರೆಂಟ್ಸ್ ಇದಾರೆ. ಅವ್ರು ಯಾರು ಅವ್ರನ್ನ ಬೇಡ್ಕೊಂಡ್ರು ಬಿಡ್ತಾ ಇಲ್ಲ ಗೇಟ್ ಅಲ್ಲಿ. ಮಕ್ಕಳಿಗೆ ರೂಮ್ ಗೊತ್ತಾಗ್ತಿಲ್ಲ ಏನ್ ಸರ್ ಅದು ಗೊತ್ತಿಲ್ಲ ಸರ್. ಅದನ್ನ ಹೇಳ್ತಿದೀವಿ ಮಕ್ಳಿಗೆ ರೂಮ್ ಹೆಂಗ್ ಗೊತ್ತಾಗುತ್ತಂದ್ರ ನಾವೆಲ್ಲ ಒಳಗಡೆ ತೋರಿಸ್ತೀವಿ ಅಂತಿದ್ದಾರೆ. ಬಟ್ ಮಕ್ಕಳು ಮಾತ್ರ ಒಳಗಡೆ ಬಿಡ್ತಿದ್ದಾರೆ. ಸರ್ 11 ಗಂಟೆ ಸ್ಟಾರ್ಟ್ ಆಗಿತ್ತು, 10 ಗಂಟೆಗೆ ಈಗ ಒಳಗ್ ಬಿಟ್ಟಿದ್ದಾರೆ. ಅವಾಗ್ಲೇ ಅಲ್ಲಿಂದ ಇಲ್ಲಿವರೆಗೂ ಪೇರೆಂಟ್ಸ್ ಕೇಳ್ತಾ ಇದಾರೆ, ಯಾರು ಏನ್ ಬಿಡ್ತಾ ಇಲ್ಲ ಒಳಗಡೆ. ಅವರು ಅರ್ಧ ಗಂಟೆ ಸತಾಯಿಸ್ತಾರೆ. ಮಕ್ಕಳು ಮಾತ್ರ ಒಳಗಡೆ ಈಗ್ಲೂ ಮಕ್ಕಳು ಒಳಗಡೆ ಹೋಗ್ತಾ ವಿಡಿಯೋಸ್ ಇದೆ. ಬಟ್ ಪೇರೆಂಟ್ಸ್ ಯಾರು ಒಳಗಡೆ ಅಲೋ ಮಾಡ್ತಾ ಇಲ್ಲ. 10 ಗಂಟೆಗೆಲ್ಲ ಸರ್ ಹೋಗಿ ಒಂದ್ 10 ನಿಮಿಷ ಹೋಗಿ ಮಕ್ಕಳನ್ನ ಕೂರಿಸಿ ಸಮಾಧಾನದಾಗ ಹೇಳಿ ಬರ್ತಾರೆ ಸರ್ ಪೇರೆಂಟ್ಸ್. ಬಟ್ ಎಲ್ಲಾ ಶಾಲೆಗೂ ಆತರ ಮಾಡ್ತಾರೆ, ಇದು ಆತರ ಶಾಲೆ ಒಂದು 10 ನಿಮಿಷ ಬಿಡಕ್ಕೆ ಅವಾಗಿಂದ ಕೇಳ್ತಿರೋದು ನಾವು ಅವಾಗಿಂದ ಕಾರ್ಸಿ ಸರ್ ಕಾಲೇಜ್ ಕಾರ್ಸಿ ಕಾಲೇಜ್ ಮತ್ತೆ ಯಾರು ಜವಾಬ್ದಾರಿ? ಅವ್ರು ಕರೀರಿ ಮಾತಾಡ್ತೀನಿ ಸರ್. ಅವ್ರನ್ನ ಕರೀರಿ, ನೀವು ಅವ್ರನ್ನ ಕರೀರಿ ಕಾಲೇಜ್ ಕರೀರಿ ಅವ್ರು. 10 ನಿಮಿಷ ಒಳಗ್ ಬಿಡಕ್ಕೆ ಏನ್ ಸರ್? ನಾವೇನಲ್ಲಿ ಎಕ್ಸಾಮ್ ತಗೋದು ಒಳಗ್ ಬಿಡ್ತಾರೆ. ತಿರ್ಗಾ ಒಂದು ಅರ್ಧ ಗಂಟೆ ಮುಂಚೆ ಒಳಗೆಲ್ಲ ಬಿಡ್ತಾರೆ. ಇಲ್ಲಿ ಯಾಕೆ ಬಿಡ್ತಾರೆ? ಟೈಮ್ ಐತೆ. ಹಂಗೆಲ್ಲ ಇದೇ ತರ ಮಾಡಿದ್ರೆ ಈ ಕಾಲೇಜಿನ ತೆಗೆದು ಬೇರೆ ಸುಡಲ್ಲ. ಸೀಟಾಗೆ ಹೊರಗಡೆ ಹಾಕ್ಬಿಡ್ಬಾರ್ದು. ನೀವು ಮಕ್ಕಳ ಬಗ್ಗೆ ಯೋಚನೆ ಮಾಡಲ್ಲ. ಮಾತಾಡಂಗಿಲ್ಲ ಒಬ್ರು ಪೇರೆಂಟ್ಸ್ ಗೊತ್ತಿರಲ್ಲ ಕೆಲವರಿಗೆ.